3 ಮಿನಿಟ್ಸ್ ನಿಲ್ಲಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಎಲ್ಲ ಥರದ ಕ್ವಾಲಿಟಿ ಮೆಣಸಿನಕಾಯಿ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇದೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು. ಕಂಟಿನ್ಯೂ ನೋಡಿ. ಸ್ನೇಹಿತರೆ, ಇಂದು ನಾವು ಬ್ಯಾಡಗಿ ಪ್ರಸಿದ್ಧ ವ್ಯಾಪಾರಿ ಆರ್.ಜೆ. ಮುಲ್ಲಾ ಅವರ ಕಲ್ಲೆ ಯಾರ್ಡ್ಗೆ ಭೇಟಿ ನೀಡಿದ್ದೇವೆ. ಇಲ್ಲಿ ಮೆಣಸಿನಕಾಯಿ ಕೆಲಸ ಹೇಗೆ ನಡೆಯುತ್ತದೆ ಅನ್ನೋದನ್ನು ನಿಮಗೆ ತೋರಿಸ್ತೇವೆ. ಈ ಕಲ್ಲಿಯಲ್ಲಿ ಕೆಲಸ ಮಾಡುವ ವರ್ಕರ್ಸ್ ತುಂಬ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದಾರೆ. ಮೆಣಸಿನಕಾಯಿ ಸಾರ್ಟಿಂಗ್ ಮಾಡುವ ವಿಧಾನ, ಒಳ್ಳೆಯ ಕ್ವಾಲಿಟಿ ಮತ್ತು ಕೆಟ್ಟದನ್ನು ಬೇರ್ಪಡಿಸುವುದು, 20435531 ಹಾಗೂ ಬೇರೆ ವರ್ಗಗಳನ್ನು ವಿಂಗಡಿಸುವುದು, ಪ್ರತಿ ಕೆಲಸವನ್ನು ತುಂಬ ಜಾಗೃತಿಯಿಂದ ಮಾಡಲಾಗುತ್ತದೆ. ಡಿ ಕ್ವಾಲಿಟಿ, ಡಬಲ್ ಡಿಲೆಕ್ಸ್ ಮಿರ್ಚಿಗೆ ವಿಶೇಷ ಗಮನ ಕೊಡಲಾಗುತ್ತದೆ. ಇಲ್ಲಿ ನಾವು ನೋಡಿದ್ದವು ತೂಕ ಹಾಕುವ ವಿಧಾನ, ಗುಣಸಂಚಿಯಲ್ಲಿ ಪ್ಯಾಕಿಂಗ್, ಸರಿಯಾಗಿ ಹೊಲಿಗೆ ಮಾಡುವ ಪ್ರಕ್ರಿಯೆ. ಈ ಎಲ್ಲ ಪ್ರಕ್ರಿಯೆಗಳು ಮಾರುಕಟ್ಟೆಗೆ ಕಳುಹಿಸಲು ತುಂಬ ಮುಖ್ಯವಾಗಿವೆ. ನಾನು ಇಲ್ಲಿ ಬಂದು ನಿಜವಾಗಿಯೂ ತುಂಬ ಅನುಭವ ಪಡೆದಿದ್ದೇನೆ. ವರ್ಕರ್ಸ್ ಕೆಲಸ ಮಾಡುವ ರೀತಿಯ ಬಹಳ ಅದ್ಭುತವಾಗಿದೆ. ನಿಮಗೆ ಈ ರೀತಿಯ ಬ್ಯಾಡಗಿ ಮಾರುಕಟ್ಟೆ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಂದು ನಾವು ಬ್ಯಾಡಗಿ ಮೆಣಸಿನಕಾಯಿ 2043 ಸಿಜೆಂಟಾ ಮತ್ತು 5531 ಡಿ ಕ್ವಾಲಿಟಿ ಹೇಗೆ ಪ್ಯಾಕಿಂಗ್ ಮಾಡುತ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಇದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಬಹಳ ಪ್ರಸಿದ್ಧವಾದ ಮಿರ್ಚಿ ವರ್ಗಗಳು. ಮೊದಲಿಗೆ ಮಿರ್ಚಿಯನ್ನು ಚೆನ್ನಾಗಿ ಸೂರ್ಯನಲ್ಲಿ ಒಣಗಿಸಲಾಗಿದೆ. ಆದ ಮೇಲೆ ಕ್ವಾಲಿಟಿ ಪ್ರಕಾರ ಸಾರ್ಟಿಂಗ್ ಮಾಡಲಾಗುತ್ತದೆ. ಕಟ್ಟಿ ಮಿರ್ಚಿ ಬೇರ್ಪಡಿಸಲಾಗುತ್ತದೆ. 2043 ಸಿಜೆಂಟಾ 5531 ಪ್ರತ್ಯೇಕವಾಗಿ ವಿಂಗಡಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಡಿ ಡಬಲ್ ಡಿಲೆಕ್ಸ್ ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡಲಾಗುತ್ತದೆ. ಬಣ್ಣ, ಉದ್ದ ಮತ್ತು ಒಣತನ ನೋಡಿಕೊಂಡು ಆಯ್ಕೆ ಮಾಡಲಾಗುತ್ತದೆ. ನಂತರ ತೂಕ ಹಾಕಿ ಗುಣಿಸಂಚಿ ಬ್ಯಾಗ್ಸ್ನಲ್ಲಿ ತುಂಬಲಾಗುತ್ತದೆ. ಸರಿಯಾಗಿ ಹೊಲಿಗೆ ಮಾಡಲಾಗುತ್ತದೆ. ಇದರಿಂದ ಮಾರುಕಟ್ಟೆಗೆ ಕಳುಹಿಸಲು ಸಿದ್ಧವಾಗುತ್ತದೆ. ಇದಾಗಿದೆ ಬ್ಯಾಡಗಿ ಮಿರ್ಚಿಯ ಸಂಪೂರ್ಣ ಪ್ಯಾಕಿಂಗ್ ಪ್ರಕ್ರಿಯೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಯಾಕಿಂಗ್ ಪ್ರೋಸೆಸ್ ಡೈಲಿ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇಂಥ ಪ್ಯಾಕಿಂಗ್, ರೀಪ್ಯಾಕಿಂಗ್ ವಿಡಿಯೋವನ್ನು ಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ಹೋಗಿ ಮಾಡುತ್ತೇವೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್